ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿ ನಾನು ಒಂದು ಪ್ರಾಜೆಕ್ಟ್ ಸೈಟಲ್ಲಿ ಇದ್ದೇನೆ. ಅಂದರೆ ಒಂದು ಕಾರ್ಪೆಟ್ ಇನ್ಸ್ಟಲೇಷನ್ ಮಾಡೋಕ್ಕೆ ಬಂದಿದ್ದೇನೆ. ಸೊ ಯಾವ ರೀತಿ ಮಾಡೋದು ಅಂತ ನಾವು ನೋಡೋಣ. ನೋಡಿ, ಇಲ್ಲಿ ಬಂದ್ಬಿಟ್ಟು ಸೈಟ್ ಬಂದ್ಬಿಟ್ಟು ಈ ರೀತಿ ಇದೆ. ಅಂದರೆ ಎಲ್ಲ ಟೈಲ್ಸ್ ಹಾಕಿದ್ದಾರೆ. ಅಂದರೆ ಇದರ ಮೇಲೆ ಅವರಿಗೆ ಕಾರ್ಪೆಟ್ ಬೇಕಾಗುತ್ತೆ. ನೋಡಿ, ಕಾರ್ಪೆಟ್ ಬಂದ್ಬಿಟ್ಟು ಈ ರೀತಿ ಇದೆ. 3 ಫೀಟ್ ಉದ್ದ ಬರುತ್ತೆ ಮತ್ತು 1 ಫೀಟ್ ಅಗಲ ಬರುತ್ತೆ. ಅಂದರೆ ಬೇರೆ ಬೇರೆ ಟೈಪಲ್ಲಿ ಬರುತ್ತೆ. ಸೊ ಇವಾಗ ನೋಡಿ, ನಾವು ಫಸ್ಟ್ ಬಂದ್ಬಿಟ್ಟು ನಾವು ಮಾರ್ಕ್ ಮಾಡಬೇಕು. ಅಂದರೆ ಕಾರ್ಪೆಟ್ ಎಷ್ಟು ಅಗಲ ಇದೆಯಾ ಅದರ ಪ್ರಕಾರ 1 ಫೀಟ್ ಅಂದರೆ ಮೆಜರ್ಮೆಂಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಯಾಕಂದರೆ ವಾಲ್ ಸೈಡಿಂದ ನಮಗೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಈಗ ಬೆಂಡ್ ಎಲ್ಲ ಇರುತ್ತೆ ಅಲ್ವಾ. ಅಂದರೆ ವಾಲ್ ಕರೆಕ್ಟ್ ಸ್ಟ್ರೈಟ್ ಆಗಿರಲ್ಲ, ಸ್ವಲ್ಪ ಬೆಂಡ್ ಇರುತ್ತೆ. ಆವಾಗ ಕಾರ್ಪೆಟ್ ಸ್ವಲ್ಪ ವೇಸ್ಟೇಜ್ ಆಗೋ ಚಾನ್ಸ್ ಇದೆ. ಅಂದರೆ ಸ್ಟ್ರೈಟ್ ಲೈನ್ ಬರಲ್ಲ. ಅದಕ್ಕೋಸ್ಕರ ಏನು ಮಾಡ್ತೇವೆ ಅಂದರೆ, ನಾವು ಒಂದು ನೂಲುಗೆ ಸ್ವಲ್ಪ ಇಂಕ್ ಹಾಕ್ಬಿಟ್ಟು ಅದರಲ್ಲಿ ಫ್ಲೋರಿಗೆ ಲೈನ್ ಹೊಡಿತೇವೆ. ಅಂದರೆ ಕರೆಕ್ಟಾಗಿ ಬರುವ ಥರ. ನೋಡಿ, ಇವಾಗ ಆತೊಂದು ಪ್ರೊಸೆಸ್ ಮಾಡ್ತೇವೆ. ನಾವು ಬಂದ್ಬಿಟ್ಟು ಅಲ್ಲಿ ಇಂಕ್ ತಂದಿದ್ದೇವೆ. ಅದನ್ನು ಈ ರೀತಿ ಸ್ವಲ್ಪ ನೂಲುಗೆ ಹಾಕಬೇಕು. ಅಂದರೆ ಆವಾಗ ಕೆಳಗಡೆ ಮಾರ್ಕ್ ಬೀಳುತ್ತೆ, ಇಲ್ಲಾಂದರೆ ಅದು ಮಾರ್ಕ್ ಬೀಳಲ್ಲ. ಸೊ ಇವಾಗ ಆದ ರೀತಿ ಮಾಡ್ತಿದ್ದೇವೆ. ನೋಡಿ, ಇವಾಗೆಲ್ಲ ಇದಕ್ಕೆ ಇಂಕ್ ಆಗಿದೆ ಈ ನೂಲಿಗೆ. ಇನ್ನು ಬಂದ್ಬಿಟ್ಟು ಏನು ಮಾಡಬೇಕಂದ್ರೆ, ನಾವು 2 ಜನ ಬೇಕು. ಒಂದು ಆ ಕಡೆ ನಾವು ಮಾರ್ಕ್ ಹಾಕಿದ್ದೇವಲ್ಲ, ಮತ್ತೊಂದು ಈ ಕಡೆಯಿಂದ ನಾವು ಮಾರ್ಕ್ ಹಾಕಿದ್ದೇವೆ. 2 ಕಡೆನೂ ಮಾರ್ಕಿಂಗ್ ಬೇಕು ವಾಲ್ ಸೈಡ್ಗೆ. ನೋಡಿ, ಇವಾಗ ಅಲ್ಲಿ ಒಬ್ರು ಇಟ್ಕೊಂಡಿದ್ದಾರೆ. ಇಲ್ಲಿಂದ ನಾನು ಎಳ್ಕೊಂಡು ಹೋಗ್ತಾ ಇದ್ದೇನೆ ಇವಾಗ. ಇವಾಗ ನೋಡಿ, ಈ ರೀತಿ ನಾವು ಮಾರ್ಕ್ ಮಾಡಿಬಿಟ್ಟು ನೋಡಿ ಸ್ಟ್ರೈಟ್ ಆಗಿ ಇಟ್ಕೊಳ್ಬೇಕು. ಆ ಥರ ಬೆಂಡ್ ಆಗಬಾರ್ದು. ನೋಡಿ, ಯಾವ ಆ ಕಡೆ ಈ ಕಡೆ ಮಾರ್ಕ್ ಮಾಡಿದ್ದಕ್ಕೆ ನಾವು ಕರೆಕ್ಟಾಗಿ ಇಟ್ಕೊಂಡು ಮೇಲ್ಗಡೆಯಿಂದ ನೂಲನ್ನು ಎತ್ಬಿಟ್ಟು ಹೊಡಿಬೇಕು ಈ ಥರ. ನೋಡಿ, ಇವಾಗ ನೋಡಿ, ಆ ನೂಲನ್ನು ಈ ಥರ ಎತ್ಬಿಟ್ಟು ನಾವು ಹೊಡಿತಿದ್ದೇವೆ. ನೋಡಿ, ಆವಾಗ ಕೆಳಗಡೆ ಕರೆಕ್ಟಾಗಿ ಮಾರ್ಕ್ ಬಂದಿದೆ. ನೋಡಿ, ಇವಾಗ ನೀಟಾಗಿ ಮಾರ್ಕ್ ಕಾಣ್ತಿದೆ. ಅದರ ಆ ಮಾರ್ಕ್ಗೆ ನಾವು ಕಾರ್ಪೆಟ್ ಜೋಡಿಸ್ಕೊಂಡು ಹೋಗ್ಬೇಕು. ನೋಡಿ, ಇವಾಗ ಕರೆಕ್ಟಾಗಿ ಮಾರ್ಕ್ ಎಲ್ಲ ಬಂದಿದೆ. ನೋಡಿ, ನಿಮಗೆ ಕಾಣ್ತಿರ್ಬೋದು. ನೋಡಿ, ಈ ಥರ ಒಂದು ಬ್ಲೂ ಲೈನು ನೀಟಾಗಿ ಬಂದಿದೆ. ಅದು ಬಂದುಬಿಟ್ಟು ನಿಮಗೆ ಏನು ಮಾಡಬೇಕಂದ್ರೆ, ಇವಾಗ ನೋಡಿ, ವಾಲ್ ಸೈಡಿಂದ ಬಂದಿದೆ. ಇನ್ನು ಮೇಲೆ ನಮಗೆ ಅದು ಡ್ರಾಯಿಂಗ್ ಕೊಡ್ತಿದ್ದಾರೆ. ಆ ಡ್ರಾಯಿಂಗ್ ಪ್ರಕಾರ ನೋಟ್ ಹಾಕಬೇಕು, ಅಂದರೆ ಕಲರ್ ವೈಸ್. ಇವಾಗ ಇನ್ನೊಂದು ಮಾರ್ಕ್ ಅಂದರೆ ಅದಕ್ಕೆ ಇಂಟು ಮಾರ್ಕ್ ಆಗಬೇಕು. ನೋಡಿ, ಈ ಥರ ಮಾರ್ಕ್ ಆಗಿಬಿಟ್ಟು ಒಂದು ಕಡೆಯಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ, ಮತ್ತೆ ಬಂದುಬಿಟ್ಟು ಅದಕ್ಕೆ ಸ್ಪ್ರೇ ಮಾಡೋಕ್ಕೆ ಗಮ್ ಇರುತ್ತೆ. ಆ ಗಮ್ಮು ಕೆಳಗಡೆ ಹಾಕಬೇಕು. ಫ್ಲೋರ್ ಕೆಳಗಡೆ ನೀಟಾಗಿ ಈ ರೀತಿ ಗಮ್ ಇರುತ್ತೆ. ಅಂದರೆ ಅದ್ರ ಫೆವಿಕಾಲ್ ಥರ ಇರುತ್ತೆ, ವೈಟ್ ಗಮ್ ಇರುತ್ತೆ. ನೋಡಿ, ಅದನ್ನು ಈ ಥರ ಸ್ಪ್ರೇ ಮಾಡಿದರೆ ಆಯಿತು. ನೋಡಿ, ಒಂದು ಸ್ಪ್ರಿಂಕ್ಲಿಂಗ್ ಥರ ಈ ಥರ ಸ್ಪ್ರೇ ಮಾಡಿದರೆ ಎಲ್ಲ ಕಡೆಯೂ ಸ್ಪ್ರೇ ಮಾಡಬೇಕು. ಅದು ಸ್ವಲ್ಪ ಡ್ರೈ ಆದ ನಂತರ ನೋಡಿ, ಎಲ್ಲಿ ಮಾರ್ಕ್ ಇದೆಯಾ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾವು ಎಲ್ಲ ಕಡೆಯೂ ಇವಾಗ ನೋಡಿ ಗಮ್ ಹಾಕ್ತಾ ಇದ್ದೇನೆ. ಎಲ್ಲ ಕಡೆಯೂ ಈ ಥರ ಗಮ್ ಹಾಕಬೇಕು. ನೋಡಿ, ಆಲ್ಮೋಸ್ಟ್ ಇವಾಗ ಗಮ್ಮೆಲ್ಲ ಹಾಕ್ಕೊಂಡು ಬಂದಾಯಿತು. ಇನ್ನು ನೆಕ್ಸ್ಟ್ ಪ್ರೋಸೆಸ್ ಏನಂದರೆ, ಆ ಲೈನ್ ಹೊಡೆದಿದ್ದಾವಲ್ಲ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ನೋಡಿ, ಈ ರೀತಿ ಆ ಲೈನಿಗೆ ಪಕ್ಕ ಇಟ್ಕೊಂಡು ಈ ರೀತಿ ಬರಬೇಕು. ನೋಡಿ, ಅದು ಕರೆಕ್ಟಾಗಿರಬೇಕು. ಲೈನ್ ಮತ್ತು ಈ ಕಾರ್ಪೆಟ್ ಎಡ್ಜಸ್ ಒಂದೆಲ್ಲಕ್ಕೆ ಇರಬೇಕು. ನೂಲಿಂದ ಆ ಕಡೆ ಈ ಕಡೆ ಹೋಗಬಾರ್ದು. ಆವಾಗ ಏನಂದರೆ, ನಾವು ಮಾರ್ಕ್ ಮಾಡಿದಂಥ ವಾಲ್ ಸೈಡ್ಗೆ ಕರೆಕ್ಟಾಗಿ ಟೈಲ್ ಕೂತ್ಕೊಳ್ತದೆ. ಅಂದರೆ ಅದರಲ್ಲಿ ಸ್ವಲ್ಪ ನಾವು ಎಕ್ಸ್ಟ್ರಾ ಇಡ್ತೇವೆ ಕಟ್ ಮಾಡೋಕ್ಕೆ, ಅಂದರೆ ಬೆಂಡ್ ಗಿಣ್ಣಿದ್ರೆ. ನೋಡಿ, ಇವಾಗ ನೋಡಿ ಮಾರ್ಕಿಗೆ ಕರೆಕ್ಟಾಗಿ ಅದರ ಕಾರ್ನರ್ ನಿಂತ್ಕೊಂಡಿದೆ. ನೋಡಿ, ಈ ರೀತಿ ನೋಡಿ, ಇವಾಗ ನೋಡಿ ಕರೆಕ್ಟಾಗಿದೆ. ನೋಡಿ, ಆ ಲೈನ್ಗೆ ಪ್ರಕಾರ ಅದು ಹೋಗ್ತಾ ಇರುತ್ತೆ. ಇನ್ನು ನೋಡಿ, ಒಂದೊಂದೇ ಈ ರೀತಿ ನಾವು ಇನ್ಸ್ಟಾಲ್ ಮಾಡಿಕೊಂಡೇ ಹೋಗ್ಬೇಕು. ನೋಡಿ, ಎಲ್ಲ ಕಡೆನೂ ಈ ರೀತಿ ಆಗ್ತಾ ಬರ್ತೀವಿ. ನೋಡಿ, ಎಲ್ಲನೂ ಅದು ಕಾರ್ಪೆಟ್ ಬಂದ್ಬಿಟ್ಟು ಅದು ಡಿಸೈನ್ ವೈಸ್ ಇರುತ್ತೆ. ಅಂದರೆ ಎಲ್ಲೆಲ್ಲಿ ಬೇರೆ ಬೇರೆ ಕಲರ್ ಇರ್ತದೆ ಅದರ ಪ್ರಕಾರ ನಾವು ಮಾಡ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ನಾವು ಕಾರ್ಪೆಟ್ ಇನ್ಸ್ಟಲೇಷನ್ ಮಾಡ್ಬೋದು. ನೋಡಿದ್ರೆ ಫ್ರೆಂಡ್ಸ್, ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ನಾವು ಹೊಸ ಕಂಟೆಂಟ್ ಜೊತೆ ನಾವು ಬರ್ತಾ ಇರ್ತೇವೆ ಈ ರೀತಿ. ನೋಡಿ, ಫೈನಲ್ ಆಗಿ ಎಲ್ಲ ಏರಿಯಾನು ಕಂಪ್ಲೀಟ್ ಆಯಿತು. ನೋಡಿ, ಈ ರೀತಿ ಆಗಿದೆ ಕಾರ್ಪೆಟ್ ಇನ್ಸ್ಟಲೇಷನ್ ಮಾಡಿಬಿಟ್ಟು. ಅಂದರೆ ನೋಡಿ, ಇವಾಗ ಲುಕ್ಕೇ ಚೇಂಜ್ ಆಗಿದೆ.
ಸೊ ಈ ರೀತಿಯಾಗಿ ನೀವು ನೋಡಿದ್ರಲ್ಲ ಕಾರ್ಪೆಟ್ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಅಂತೇಳಿ ನೋಡಿ. ಇವಾಗ ಚೆನ್ನಾಗಿ ಬಂದಿದೆ. ಓಕೆನಾ, ಒಂದು ಲೈಕ್ ಕೊಡಿ ನಮ್ಮ ವಿಡಿಯೋಗೆ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಬಾಯ್ ಬಾಯ್.